ಹಲೋ ಹಾಯ್ ಎಲ್ಲ ನನ್ನ ಕರ್ನಾಟಕದ ಪ್ರೀತಿಯ ಜನತೆ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಈ ನಾಗೇನ ಎಂಟರ್ಟೈನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲ ನನ್ನ ಕರ್ನಾಟಕದ ಜನತೆ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಸೊ ಆ್ಯಂಡ್ ವಿಶ್ವ ಹ್ಯಾಪಿ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳುತ್ತಾ, ಸೊ ಫ್ರೆಂಡ್ಸ್, ನಾವಿವತ್ತು ಒಬ್ಬರನ್ನ ಕೇಳಿದಾಗ ಗಣರಾಜ್ಯೋತ್ಸವದ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಟ್ರು. ಹೇಗೆ ಅದು ಸ್ಥಾಪನೆ ಆಯಿತು, ಹೇಗೆ ಉದ್ಭವ ಆಯಿತು ಅಂತ ಎಲ್ಲ ನಮಗೆ ಅವರು ಹೇಳಿದ್ರು. ಅದು ಯಾವ ಥರ ಎಲ್ಲ ನಾನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಆಡಿಯೋ. ಸೊ ಆಡಿಯೋನ ನಿಮಗೆ ಇಲ್ಲಿ ಹಾಕ್ತೀನಿ, ಆ ಆಡಿಯೋ ಕೇಳಿ ಎಂಜಾಯ್ ಮಾಡಿ. ಸೊ ಆಡಿಯೋನ ಎಲ್ಲ ಕೇಳೋಕ್ಕಿಂತ ಮುಂಚೆ ಅಥವಾ ಕೇಳಿದ ಮೇಲಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ನಾಗೇನ ಎಂಟರ್ಟೈನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ಥರ ಗಣರಾಜ್ಯೋತ್ಸವ, ಈ ಥರ ಇಂಡಿಪೆಂಡೆನ್ಸ್ ಡೇ ಹಾಗೂ ಎಂಟರ್ಟೈನ್ಮೆಂಟ್, ಸೊ ಏನೇನು ನಮ್ಮ ಕೆಲಾಗುತ್ತೋ ಅದನ್ನೆಲ್ಲ ಈ ನಾಗೇನ ಎಂಟರ್ಟೈನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಮಾಡ್ತೀವಿ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಸೊ ಹಾಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಮುಖಾಂತರ ಎಲ್ಲ ನಾವು ಮಾಡೋ ಒಂದು ಪ್ರತಿ ವೀಡಿಯೋಸು ನಿಮಗೆ ತಲುಪುತ್ತೆ. ಸೊ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ನಾನು ಈಗ ಆ ವಿಡಿಯೋನ ಕೇಳಿಸ್ತೀನಿ ನಿಮಗೆ. ಸಾರಿ, ಆ ಆಡಿಯೋನ ಕೇಳಿ ಎಲ್ಲ ಎಂಜಾಯ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಹಾಯ್, ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಈ ಒಂದಿನ ಎಲ್ಲರಿಗೂ ಸಹ ಹ್ಯಾಪಿ ರಿಪಬ್ಲಿಕ್ ಡೇ. ಈ ಒಂದಿನ ರಿಪಬ್ಲಿಕ್ ಡೇ ಅಂದ್ರೆ ಸಂವಿಧಾನವನ್ನ ಅನುಷ್ಠಾನ ಮಾಡಿದಂತ ದಿನವನ್ನೇ ರಿಪಬ್ಲಿಕ್ ಡೇ ಅಂತಾನೆ ಮಾಡಲಾಯಿತು. ಅಂದ್ರೆ ಗಣರಾಜ್ಯೋತ್ಸವ ಅಂತಾನೆ ಸೆಲೆಬ್ರೇಷನ್ ಮಾಡಲಾಯಿತು. ಇದು ರಚನೆ ಆಗಿದ್ದು 1949 ನವೆಂಬರ್ 26ರಲ್ಲಿ ಸಂವಿಧಾನವನ್ನ ಒಂದು ರಚನೆ ಮಾಡ್ತಾರೆ. ಬಟ್ ಜಾರಿಗೆ ಬಂದಿದ್ದು ಅಂದ್ರೆ 1950 ಜನವರಿ 26ರಲ್ಲಿ ಮೊದಲನೇದಾಗಿ ರಿಪಬ್ಲಿಕ್ ಡೇ ಅನ್ನ ಆಚರಣೆ ಮಾಡಲಾಯಿತು. ಅವಾಗ ಪ್ರೆಸಿಡೆಂಟ್ ಆಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಅವರ ಒಂದು ನೇತೃತ್ವದಲ್ಲಿ ಮೊದಲನೇ ರಿಪಬ್ಲಿಕ್ ಡೇ ಅನ್ನ ಸೆಲೆಬ್ರೇಷನ್ ಮಾಡಲಾಯಿತು. ಒಂದು ದಿನವನ್ನೇ ಇಲ್ಲಿವರೆಗೂ ಸಹ ಸಂವಿಧಾನ ಅನುಷ್ಠಾನ ಮಾಡಿದಂತ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರಾರಂಭವಾಯಿತು. ಸಂವಿಧಾನ ರಚನೆ ಆಗಿದ್ದು ಅಷ್ಟು ಸುಲಭವಾದಂತ ಕೆಲಸವಲ್ಲ. ಸುಮಾರು 2 ವರ್ಷ 11 ತಿಂಗಳ 18 ದಿನ ಕಾಲ ಟೈಮನ್ನು ತೆಗೆದುಕೊಂಡು ಸಂವಿಧಾನವನ್ನ ರಚನೆ ಮಾಡಲಾಯಿತು. ಆ ಒಂದು ರಿಪಬ್ಲಿಕ್ ಡೇ ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಹ ಸಂವಿಧಾನ ಮಹತ್ವ, ಸಂವಿಧಾನ ಏನಕ್ಕೆ ರಚನೆ ಮಾಡಲಾಗಿದೆ, ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಏನೇನಿದೆ, ಅದರಲ್ಲಿ ಸಂವಿಧಾನಕ್ಕೆ ಎಂತ ಪವರ್ ಇದೆ, ಸಂವಿಧಾನದ ಬಗ್ಗೆ ಗ್ರಹಿಸ್ಕೊಳ್ಬೇಕು ಜನರು. ಅದರ ಸಲುವಾಗಿನೇ ಒಂದು ರಿಪಬ್ಲಿಕ್ ಡೇ ಅನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭವಾಯಿತು. ಸಂವಿಧಾನ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಪೀಠಿಕೆಯಲ್ಲಿ ನೋಡ್ಬೋದು, ಸಾರ್ವಭೌಮ, ಜಾತ್ಯತೀತ, ಎಲ್ಲಾ ಧರ್ಮಗಳು, ಎಲ್ಲಾ ದೇವರನ್ನ ಪೂಜೆ ಮಾಡ್ಬೋದು ಅಂತಾನೆ ಒಂದು ಮೊಟ್ಟ ಮೊದಲನಾಗಿ ಕೊಟ್ಟಂತ ಒಂದು ಏನಂದ್ರೆ ಕಾನೂನು ಅಂದ್ರೆ ಇದೇ ಆಗಿರ್ತದೆ ಸಂವಿಧಾನದಲ್ಲಿ. ಅದಕ್ಕೆ ಇದಕ್ಕೆ ತುಂಬಾ ರೆಸ್ಪೆಕ್ಟ್ ನಾವು ಕೊಡ್ಲಾಗುತ್ತೆ. ಯಾಕಂದ್ರೆ ಈ ಒಂದಿನ ಸಂವಿಧಾನ ಇಲ್ಲದೆ ಹೋದ್ರೆ ಕಾನೂನು, ಸಂವಿಧಾನ ಅಂದ್ರೆ ಕಾನೂನು ಇಲ್ಲದೆ ಹೋದ್ರೆ ಒಂದು ಜನರಿಗೆ ನ್ಯಾಯ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಏನಂದ್ರೆ ಈ ಒಂದು ಡೇ ತುಂಬಾ ಮುಖ್ಯ ಅಂತಾನೆ ಪರಿಗಣಿಸಲಾಗುತ್ತೆ. ಮೊದಲನೇದಾಗಿ ಸಂವಿಧಾನ ರಚನೆ ಮಾಡುವಾಗ ಅನೇಕರ ಪ್ರಯಾಸ ತುಂಬಾ ಇದೆ. ಅದರಲ್ಲೂ ಸಹ ಒಂದಿನ ಅಂಬೇಡ್ಕರ್ ಅವ್ರು ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಇದನ್ನ ರಚನೆ ಮಾಡ್ತಾರೆ. ಅವಾಗ ಹೇಳಿದ್ನಲ್ಲ, 2 ವರ್ಷ 11 ತಿಂಗಳ 18 ದಿನ ಟೈಮನ್ನು ತೆಗೆದುಕೊಂಡು ರಚನೆ ಮಾಡ್ತಾರೆ. ಬೇರೆ ದೇಶಗಳಿಗೆ ಹೋಗಿ ಸಹ ಅಲ್ಲಿ ರೂಲ್ಸ್, ಅಲ್ಲಿ ಕಾನೂನನ್ನ ಫಾಲೋ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಬರೆಯಲಾಗಿದೆ. ಅಷ್ಟು ಕಷ್ಟಪಟ್ಟವರು ರಚನೆ ಮಾಡ್ತಾರೆ. ಮೊದಲನೇದಾಗಿ ನಾವು ಅಭಿನಂದನೆಗಳನ್ನ ಥ್ಯಾಂಕ್ಸ್ ಅಂತ ಹೇಳೋಣ. ಯಾಕಂದ್ರೆ ಇಷ್ಟು ಒಳ್ಳೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಯಾರಂದ್ರೆ ಮೇನ್ ಆಗಿ ಅಂಬೇಡ್ಕರ್ ಅವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳುವಂತಾನೆ ವಿಷಯ. ಅದೇ ರೀತಿಯಾಗಿ ಏನಂದ್ರೆ ಈ ಒಂದು ದಿನವನ್ನ ತುಂಬಾ ಸಂತೋಷವಾಗಿ ನಾವು ಆಚರಣೆ ಮಾಡ್ಬೇಕು. ಯಾಕಂದ್ರೆ ಒಂದು ಕಾನೂನು ಇಲ್ಲದೆ ಹೋಗಿದ್ರೆ, ಜಸ್ಟ್ ನಾವು ಊಹೆ ಮಾಡ್ಕೊಳ್ಬೇಕು, ಸಂವಿಧಾನ ಇಲ್ಲದೆ ಹೋಗಿದ್ರೆ ಅಂದ್ರೆ ಬದುಕೋದಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಕಾನೂನು ಇಲ್ಲದೆ ಹೋದ್ರೆ, ಒಂದು ರೂಲ್ಸ್ ಇಲ್ಲದೆ ಹೋದ್ರೆ ಎಲ್ಲರೂ ಲೀಡರ್ಸ್ ಆಗ್ತಾರೆ. ಆದ್ರೆ ಒಂದು ಸಂವಿಧಾನ ನಮ್ಗಿದೆ, ಅದರ ಅಡಿಪಾಯದಲ್ಲೇ ನಾವು ಹೋಗ್ಬೇಕು ಅನ್ನೋದೊಂದು ರೂಲ್ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು ರೂಲ್ಸ್ ಇಲ್ಲದೆ ಹೋದ್ರೆ ಎಲ್ಲರೂ ಲೀಡರ್ಸ್ ಆಗ್ತಾರೆ. ಎಲ್ಲರೂ ಲೀಡರ್ಸ್ ಆದ್ಮೇಲೆ ಒಂದೇನಂದ್ರೆ ಜನರಲ್ಲಿ ಅನ್ಯೂನ್ಯತೆ ಕಾಣಿಸಲ್ಲ. ಅದಕ್ಕೋಸ್ಕರನೇ
ಸಂವಿಧಾನವನ್ನ ರಚನೆ ಮಾಡಲಾಯಿತು. ಎಲ್ಲರೂ ಒಂದೇ ಆಗಿರ್ಬೇಕು, ಅದು ಯಾವ ರೀತಿ ಅಂದ್ರೆ ಕಾನೂನು ಅಡಿಪಾಯದಲ್ಲಿ ಜೀವನ ಮಾಡಬೇಕು ಅನ್ನೋದನ್ನ ಈ ಒಂದಿನ ಪರಿಗಣಿಸಲಾಯಿತು. ಅದಕ್ಕೆ ನೀವು ಸಹ ನಿಮ್ಗೆ ಯಾರು ಗೊತ್ತಿರ್ತಾರೋ ಜಸ್ಟ್ ಏನಂದ್ರೆ ಸಂವಿಧಾನದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅವ್ರವರೇ ತೀರ್ಮಾನ ಮಾಡ್ತಿರ್ತಾರೆ ಕೆಲವೊಂದು ಆಲೋಚನೆಗಳನ್ನ. ಅವ್ರು ತೀರ್ಮಾನ ಮಾಡಿದ್ಮೇಲೆ ಅನೇಕ ಕಷ್ಟಗಳ ಆ ರೂಲ್ಸ್ ಮತ್ತೆ ಬಂದ್ಬಿಡ್ತದೆ. ಯಾಕಂದ್ರೆ ಸಂವಿಧಾನ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾ ಇದೆ. ಕೆಲವು ದಿನ ಆಮೇಲೆ ಗೊತ್ತಾದ್ಮೇಲೆ ಶಿಕ್ಷೆಗಳಾಗ್ತಾ ಇರ್ತವೆ. ಅದಕ್ಕೆ ಒಂದಿನ ಏನಂದ್ರೆ ಜಸ್ಟ್ ನಿಮ್ಗೆ ಯಾರು ಫ್ರೆಂಡ್ಸ್ ಸರ್ಕಲ್ ಇದ್ದಾರೋ ಜಸ್ಟ್ ಸಂವಿಧಾನ ಬಗ್ಗೆ ಜನರಿಗೆ ಹೇಳ್ರಿ, ತಿಳಿಸ್ಕೊಡ್ರಿ. ಈ ಒಂದಿನವನ್ನ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸ್ಟೇಡಿಯಂಗಳಲ್ಲಿ ನಾವು ನೋಡ್ಬೋದು ಪ್ರೋಗ್ರಾಮ್ಸ್ಗಳು ಮಾಡ್ತಾರೆ. ಅದೇ ರೀತಿಯಾಗಿ ಪ್ರಶಸ್ತಿನೂ ಸಹ ಈ ಒಂದೇನೆ ಪ್ರೆಸಿಡೆಂಟ್ ಅವರು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಪರಿಣಿತಿ ಆಗಿರ್ತಾರೋ ಅವ್ರಿಗೂ ಸಹ ಪ್ರಶಸ್ತಿಯನ್ನ ವಿನಿಮಯ ಮಾಡ್ತಾರೆ, ಕೊಡ್ತಾರೆ. ಈ ಒಂದು ದಿನವನ್ನು ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಡ್ಯಾನ್ಸ್ ಮತ್ತೆ ಸಾಂಗ್ಸ್, ರಿಪಬ್ಲಿಕ್ಗೆ ಸಂಬಂಧಪಟ್ಟಂತ ಕಾದಂಬರಿ ಆಗಿರ್ಬೋದು, ಮತ್ತೆ ಕಾಂಪಿಟೇಷನ್ಗಳನ್ನು ಇಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಟಿಪ್ಪಣಿಗಳನ್ನು ಬರೆದ ಪ್ರಬಂಧ, ಇಂಥವೆಲ್ಲ ಪ್ರೋಗ್ರಾಮ್ಗಳು ಮಾಡ್ತಾರೆ. ಇದ್ರ ಉದ್ದೇಶ ಏನಂದ್ರೆ ಸಂವಿಧಾನದ ಬಗ್ಗೆ ಜನರು ಎಲ್ಲರೂ ಗ್ರಹಿಸ್ಕೊಳ್ಬೇಕು, ಸಂವಿಧಾನ ಬಗ್ಗೆ ಜನರಲ್ಲಿ ಮನವರಿಕೆ ಹುಟ್ಟಿಸ್ಬೇಕಂತಾನೆ ಈ ಒಂದು ಡೇ ಅನ್ನ ಮಾಡಲಾಗುತ್ತೆ. ಅದಕ್ಕೆ ನಾವು ಸಹ ಎಲ್ಲರಿಗೆ ಹೇಳೋಣ, ಸಂವಿಧಾನ ನ್ಯಾಯವನ್ನ ಎಲ್ಲರೂ ಸಹ ಪಾಲನೆ ಮಾಡಬೇಕು, ಸಂವಿಧಾನವನ್ನ ಎಲ್ಲರೂ ನಾವು ನ್ಯಾಯವನ್ನ ಕಾಪಾಡ್ಕೊಂಡು ಬರಬೇಕು ಅಂತಾನೆ ಇದನ್ನು ಮಾಡಲಾಗುತ್ತೆ. ಇವೆಲ್ಲರಿಗೂ ಸಹ ಮತ್ತೆ ಅಗೇನ್ ಏನಂದ್ರೆ 76ನೇ ರಿಪಬ್ಲಿಕ್ ಡೇ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಹ್ಯಾಪಿ ರಿಪಬ್ಲಿಕ್ ಡೇ, ಚೆನ್ನಾಗಿರ್ಲಿ. ಈ ಒಂದೇ ನಿಂಗೆ ನಾವು ಆಚರಣೆ ಮಾಡ್ಕೊಂಡು ಬರೋಣ. ಸಂವಿಧಾನ ಕಾನೂನನ್ನ ನಾವು ಪ್ರೊಟೆಕ್ಟ್ ಮಾಡೋಣ. ಎಲ್ಲ ಜನರಿಗೆ ಇದ್ರ ವಿಷಯವಾಗಿ ನಾವು ಇದು ಅಭಿವೃದ್ಧಿ ಮಾಡೋಣ. ಈ ಒಂದು ವಿಷಯವಾಗಿ ನಾವೆಲ್ಲರೂ ಸಹ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.